ನಾರ್ಮಲ್ ಆಗಿ ಎಲ್ಲರ ಮನೇಲೂ ಚಿಕನ್ ಬಿರಿಯಾನಿ, ಮಟನ್ ಬಿರಿಯಾನಿ ಎಲ್ಲದನ್ನು ಟ್ರೈ ಮಾಡೇ ಇರ್ತೀವಿ. ಬಟ್ ವಿಶೇಷವಾಗಿ ಮೊಟ್ಟೆ ಕೋಳಿ ಬಿರಿಯಾನಿನ ಒಂದ್ಸರಿ ಟ್ರೈ ಮಾಡಿ ನೋಡಿ. ಟೇಸ್ಟ್ ಅಂತೂ ಅಲ್ಟಿಮೇಟ್ ಆಗಿರುತ್ತೆ ಅಂತಲೇ ಹೇಳ್ಬೋದು. ನಾರ್ಮಲ್ ಬಿರಿಯಾನಿಗಿಂತ ತುಂಬಾ ರುಚಿಯಾಗತ್ತೆ. ಮತ್ತೆ ಮತ್ತೆ ತಿನ್ನಬೇಕು ಅಂತ ಫೀಲ್ ಆಗುತ್ತೆ, ಅಷ್ಟು ಟೇಸ್ಟಿ ಆದಂಥ ಮೊಟ್ಟೆ ಕೋಳಿ ಬಿರಿಯಾನಿ ರೆಸಿಪಿನ ಇವತ್ತಿನ ಈ ವಿಡಿಯೋನಲ್ಲಿ ನಾನು ಶೇರ್ ಮಾಡ್ತಾ ಇದ್ದೀನಿ. ಸೊ ಬನ್ನಿ ಮಾಡೋದು ಹೇಗೆ ಅಂತ ನೋಡೋಣ. ಮೊದಲನೇದಾಗಿ ಒಂದು ಮಿಕ್ಸಿ ಜಾರ್ಗೆ ಮಸಾಲ ಗ್ರೈಂಡ್ ಮಾಡ್ಕೊಳ್ಳೋದಕ್ಕೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿಮೆಣ್ಸಿನ್ಕಾಯಿ, ಒಂದು ಹಿಡಿಯಷ್ಟು ಮೆಂತ್ಯ ಸೊಪ್ಪು ಹಾಕ್ಕೊಂಡ್ರೆ ಫ್ಲೇವರ್ ಆಗಲಿ ರುಚಿ ಆಗಲಿ ಚೆನ್ನಾಗಿರುತ್ತೆ, ಹಾಕ್ಕೊಂಡ್ರೆ ಒಳ್ಳೆಯದು. ಒಂದು ಹಿಡಿ ಪುದೀನ, ಒಂದು ಹಿಡಿ ಕೊತ್ತಂಬರಿ ಇಷ್ಟನ್ನು ಹಾಕ್ಕೊಂಡಿದ್ದೀನಿ. ಇದನ್ನು ಸ್ವಲ್ಪ ನೀರಿನ ಒಟ್ಟಿಗೆ ರುಬ್ಬಿ ಈ ಒಂದು ಮಸಾಲ ರೆಡಿ ಮಾಡ್ಕೊಂಡಿದ್ದೀನಿ. ಹಾಗೆ ಇನ್ನೊಂದು ಮಸಾಲ ಬಂದು ಒಂದು ಬಟ್ಲಷ್ಟು ಬೆಳ್ಳುಳ್ಳಿ, ಅದರ ಕಾಲು ಭಾಗದಷ್ಟು ಹಸಿ ಶುಂಠಿ, ಸ್ವಲ್ಪ ಕಲ್ಲುಪ್ಪು, ಒಂದು ಅರ್ಧ ಟೀ ಸ್ಪೂನಷ್ಟು ಅರಿಶಿನ ಪುಡಿ ಇಷ್ಟು ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಇವಾಗ ಕುಕ್ಕರ್ ಬಿಸಿಗೆ ಇಟ್ಕೊಂಡಿದ್ದೀನಿ. ಕುಕ್ಕರ್ ಸ್ವಲ್ಪ ಬಿಸಿ ಆದಮೇಲೆ ಒಂದು 2 ಟೇಬಲ್ ಚಮಚದಷ್ಟು ಎಣ್ಣೆ, ಹಾಗೆ ಒಂದು 2 ಮೀಡಿಯಮ್ ಸೈಜ್ ಈರುಳ್ಳಿ ಕಟ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ. ಈರುಳ್ಳಿ ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ನಾನು ಇದನ್ನು ಕುಕ್ ಮಾಡ್ಕೊತೀನಿ. ಇಲ್ಲಿ ನಾನು ಮೊಟ್ಟೆ ಕೋಳಿನ ಬೇಯಿಸ್ಕೊತಾ ಇದ್ದೀನಿ. ನೋಡಿ, ಈರುಳ್ಳಿ ಎಲ್ಲ ಸ್ವಲ್ಪ ಚೆನ್ನಾಗಿ ಕಲರ್ ಚೇಂಜ್ ಆಗಿದೆ. ಇವಾಗ ರುಬ್ಬಿಟ್ಕೊಂಡಿರೋಂಥ ಮೆಂತ್ಯ ಸೊಪ್ಪು, ಪುದೀನ ಸೊಪ್ಪು, ಕೊತ್ತಂಬರಿ ಸೊಪ್ಪು ಹಾಗೆ ಹಸಿಮೆಣ್ಸಿನ್ಕಾಯಿ ಏನಿದೆ ಅದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಬಾಡಿಸ್ಕೊತಾ ಇದ್ದೀನಿ. ಸೊ ನೋಡ್ಬೋದು, ಇದು ಸ್ವಲ್ಪ ಚೆನ್ನಾಗಿ ಸೈಡಲ್ಲೆಲ್ಲ ಎಣ್ಣೆ ಬಿಡೋಕ್ಕೆ ಸ್ಟಾರ್ಟ್ ಆಗಬೇಕು. ಇದಕ್ಕೆ ಅರ್ಧ ಟೀ ಸ್ಪೂನಷ್ಟು ಅರಿಶಿನ ಪುಡಿ ಕೂಡ ಸೇರಿಸ್ಕೊಂಡಿದ್ದೀನಿ. ಇದ್ರ ಜೊತೆಗೆ ಕಟ್ ಮಾಡಿ ವಾಶ್ ಮಾಡಿ ಇಟ್ಟಿರುವಂಥ ಮೊಟ್ಟೆ ಕೋಳಿ ಕೂಡ ಸೇರಿಸ್ಕೊತಾ ಇದ್ದೀನಿ. ಮೊಟ್ಟೆ ಕೋಳಿ ಮಾಂಸ ಸೇರಿಸ್ಕೊತಾ ಇದ್ದೀನಿ. ತುಂಬ ಜನ ಲಾಸ್ಟ್ ಟೈಮ್ ನಾನು ಹಳ್ಳಿ ಸ್ಟೈಲ್ ಮೊಟ್ಟೆ ಕೋಳಿ ಸಾಂಬಾರು ರೆಸಿಪಿ ಶೇರ್ ಮಾಡಿದಾಗ ಮೊಟ್ಟೆ ಕೋಳಿಗೆ ಜುಟ್ಟು ಎಲ್ಲಿಂದ ಬಂತು ಅಂತ ಕೇಳಿದ್ರಿ. ಸೊ ನೀವು ಒಂದ್ಸರಿ ಚಿಕನ್ ಶಾಪಲ್ಲಿ ಮೊಟ್ಟೆ ಕೋಳಿ ಹೆಂಗಿರುತ್ತೆ ಅಂತ ನೋಡಿ ಆಮೇಲೆ ನೀವು ಕಮೆಂಟ್ ಹಾಕಿ. ಏನಂದರೆ ಮೊಟ್ಟೆ ಕೋಳಿಗೆ ಇದೇ ಥರ ತಲೆ ಬರೋವಂಥದ್ದು. ಸೊ ನಿಮಗೆ ನೋಡಿದರೆ ಖಂಡಿತ ಗೊತ್ತಿರುತ್ತೆ, ಇದು ಹುಂಜಿದ್ದು ತಲೆ ಅಲ್ಲ, ಮೊಟ್ಟೆ ಕೋಳಿದೇ ತಲೆ, ಆಯಿತಾ. ಸೊ ಇದ್ರ ಜೊತೆಗೆ ಸ್ವಲ್ಪ ಅರಿಶಿನ ಉಪ್ಪು ಹಾಕಿ ಬಾಡಿಸ್ಕೊಂಡಿದ್ದಾಯಿತು. ಅದಾದಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಏನು ಮಾಡ್ಕೊಂಡಿದ್ದೆ ಅದನ್ನು ಕೂಡ ಬಾಡಿಸ್ಕೊಂಡಿದ್ದೀನಿ. ಹಸಿ ವಾಸನೆ ಎಲ್ಲ ಹೋದ್ಮೇಲೆ ಒಂದೇ ಒಂದು ಟೊಮೆಟೊ, ಹಾಗೆಯೇ ಒಂದು 2-3 ಟೇಬಲ್ ಚಮಚದಷ್ಟು ಮೊಸರು ಇದಿಷ್ಟನ್ನು ಹಾಕ್ಕೊಂಡು ಮತ್ತು ಇದನ್ನು ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಬಾಡಿಸ್ಕೊತಾ ಇದ್ದೀನಿ. ಸೊ ಇದಿಷ್ಟ ಆದಮೇಲೆ ಇದಕ್ಕೆ ಒಂದು ದೊಡ್ಡ ಲೋಟದಷ್ಟು ನೀರನ್ನು ಸೇರಿಸ್ಕೊಂಡು ಕುಕ್ಕರ್ ಲಿಡ್ ಕ್ಲೋಸ್ ಮಾಡಿ ಒಂದು 10ರಿಂದ 12 ವಿಸಿಲ್ ಬರೋವರೆಗೂ ಪ್ರೆಷರ್ ಕುಕ್ ಮಾಡ್ಕೋಬೇಕು. ಮೊಟ್ಟೆ ಕೋಳಿ ಸ್ವಲ್ಪ ಹಾರ್ಡ್ ಇರುತ್ತೆ, ಬೇಗ ಬೇಯಲ್ಲ, ಅದಕ್ಕಾಗಿ ಸ್ವಲ್ಪ ಚೆನ್ನಾಗಿ ಇದನ್ನು ಕುಕ್ ಮಾಡ್ಕೋಬೇಕು. ಈ ಮಾಂಸ ಏನಿದೆ ಅದನ್ನು ಕುಕ್ಕರ್ನಲ್ಲೇ ಬೇಯಿಸ್ಕೋಬೇಕು. ಪಾತ್ರೆಯಲ್ಲಿ ಅಥವಾ ರೈಸ್ ಒಟ್ಟಿಗೆ ಬೇಯಿಸ್ತೀವಿ ಅಂದರೆ ಅದು ಸಾಧ್ಯ ಇಲ್ಲ. ನೋಡಿಕೊಂಡು ಕುಕ್ಕರಲ್ಲೇ ಬೇಯಿಸ್ಕೊಳ್ಳಿ. ಇವಾಗ ನೋಡಿ ಚೆನ್ನಾಗಿ ಬೆಂದಿದೆ. ಇವಾಗ ಬಿರಿಯಾನಿ ಪ್ರೊಸೀಜರ್ ಸ್ಟಾರ್ಟ್ ಮಾಡ್ಕೊಳ್ಳೋಣ. ಬಿರಿಯಾನಿ ಮಾಡೋದಕ್ಕೆ ಒಂದು ಪಾತ್ರೆ ಬಿಸಿಗೆ ಇಟ್ಕೊಂಡಿದ್ದೀನಿ. ಇದಕ್ಕೆ ಒಂದು 2ರಿಂದ 3 ಟೇಬಲ್ ಚಮಚದಷ್ಟು ಎಣ್ಣೆ, ಒಂದು ಅರ್ಧ ಹಿಡಿಯಷ್ಟು ಮೆಂತ್ಯ ಸೊಪ್ಪು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರೋಂಥದ್ದು. ಸೊ ಇದನ್ನು ಕೂಡ ಹಾಕ್ಕೊಂಡು ಸ್ವಲ್ಪ ಹೊತ್ತು ಬಾಡಿಸ್ಕೊತಾ ಇದ್ದೀನಿ. ಇದಾದಮೇಲೆ ಇದಕ್ಕೆ ಮನೇಲೇ ಮಾಡಿರುವಂಥ ಒಂದು ಬಿರಿಯಾನಿ ಪೌಡರ್ನ ಯೂಸ್ ಮಾಡ್ತಾಯಿದ್ದೀನಿ. ಈ ಬಿರಿಯಾನಿ ಪೌಡರ್ಗೆ ಅರ್ಧ ಟೀ ಸ್ಪೂನಷ್ಟು ಸೋಂಪು, ಅರ್ಧ ಟೀ ಸ್ಪೂನಷ್ಟು ಗಸಗಸೆ, ಒಂದು 8ರಿಂದ 10 ಗೋಡಂಬಿ, ಚಕ್ಕೆ, ಲವಂಗ, ಮೆಣಸು, ಹಾಗೆಯೇ ಏಲಕ್ಕಿ ಇಷ್ಟನ್ನು ಹಾಕ್ಕೊಂಡು ಪುಡಿ ಮಾಡಿರೋಂಥದ್ದು. ಸೊ ಈ ಪುಡಿನ ಡೈರೆಕ್ಟಾಗಿ ಒಗ್ಗರಣೆಗೆ ಸೇರಿಸ್ಕೋಬೇಕು. ಅರೋಮಾ ಅಂತೂ ಸೂಪರಾಗಿ ಬರುತ್ತೆ. ಬಿರಿಯಾನಿಗೆ ಒಂದು ಒಳ್ಳೆ ಟೇಸ್ಟ್ ಕೊಡೋದೇ ಈ ಮಸಾಲ ಅಂತ ಹೇಳ್ಬೋದು. ಸೊ ಇದು ಆಗ್ತಿದ್ದ ಹಾಗೆ ಕುಕ್ಕರಲ್ಲಿ ನಾವು ಪ್ರೆಷರ್ ಕುಕ್ ಮಾಡಿ ಇಟ್ಕೊಂಡಿರುವಂಥ ಮೊಟ್ಟೆ ಕೋಳಿ ಏನಿದೆ ಅದನ್ನು ನೀರಿನ ಸಮೇತ ನಾನು ಒಗ್ಗರಣೆಗೆ ಸೇರಿಸ್ಕೊತಾ ಇದ್ದೀನಿ. ಸ್ವಲ್ಪ ಪ್ರೊಸೀಜರ್ ಡಿಫ್ರೆಂಟ್ ಅನಿಸ್ಬೋದು, ಬಟ್ ಟೇಸ್ಟ್ ಮಾತ್ರ ಸಖತ್ತಾಗುತ್ತೆ. ಟ್ರೈ ಮಾಡಿ ನೋಡಿ. ಇವಾಗ ನಾನು ಬೇಯಿಸಿಟ್ಕೊಂಡಿರೋಂಥ ಚಿಕನ್ ಏನಿದೆ ಅದು ಪೂರ್ತಿಯಾಗಿ ಒಗ್ಗರಣೆ ಒಟ್ಟಿಗೆ ಸೇರಿಸ್ಕೊಂಡಿದ್ದೀನಿ. ಇದು ಒಂದು ಕುದಿ ಬರಬೇಕು. ನಮಗೆ ಅಕ್ಕಿ ಎಷ್ಟು ಬೇಕೋ ನೋಡಿಕೊಂಡು ಅವಶ್ಯಕತೆ ಇರೋಷ್ಟು ನೀರನ್ನು ಹಾಕ್ಕೋಬೋದು. ಸೊ ನೋಡಿ, ಇವಾಗ ನನಗೆ ಇದು ಕುದಿ ಬರ್ತಾ ಇದೆ. ಈ ಟೈಮಲ್ಲಿ ನಾನು 4 ಲೋಟ ಅಕ್ಕಿ ಅಂದರೆ 1 kg ಅಕ್ಕಿನ ಬಳಸ್ತಾ ಇದ್ದೀನಿ. ಅದಕ್ಕೆ ಎಷ್ಟು ನೀರು ಬೇಕೋ ಅಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ನಾನು ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ನೋಡ್ಬೋದು, ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ಇದಕ್ಕೆ ಚೆನ್ನಾಗಿ ತೊಳೆದಿಟ್ಕೊಂಡಿರೋಂಥ ಅಕ್ಕಿನ ಸೇರಿಸ್ಕೋಬೇಕು. ನಾನು ಆಗಲೇ ಹೇಳ್ದಂಗೆ ಇಲ್ಲಿ 4 ಲೋಟದಷ್ಟು ಅಕ್ಕಿ ತೊಗೊಂಡಿದ್ದೀನಿ. 2 ಲೋಟದಷ್ಟು ಜೀರಾ ರೈಸ್, 2 ಲೋಟದಷ್ಟು ನಾರ್ಮಲ್ ನಾವು ಮನೆಯಲ್ಲಿ ವೈಟ್ ರೈಸ್ಗೆ ಏನು ಯೂಸ್ ಮಾಡ್ತೀವೋ ಅದೇ. ಸೊ 2 ಅರ್ಧ ಹಾಕ್ಕೊಳ್ಳೋದ್ರಿಂದ ಬಿರಿಯಾನಿನಲ್ಲಿ ಘಮ ಚೆನ್ನಾಗಿರುತ್ತೆ, ಟೇಸ್ಟ್ ತುಂಬ ಚೆನ್ನಾಗಾಗುತ್ತೆ. ಇವಾಗ ನೋಡಿ, ರೈಸ್ ಹಾಕ್ಕೊಂಡಿದ್ದಾಯಿತು. ಮತ್ತು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ರೈಸ್ ಪರ್ಫೆಕ್ಟಾಗಿ ಕುಕ್ ಆಗೋವರೆಗೂ ಚೆನ್ನಾಗಿ ಕುಕ್ ಮಾಡ್ಕೊಳ್ಳಿ ಅಷ್ಟೇ. ನೋಡ್ಬೋದು, ಇವಾಗ ಇನ್ನೇನು ಆಲ್ಮೋಸ್ಟ್ ಇದು ಕುಕ್ ಆಗ್ತಾ ಬರ್ತಾಯಿದೆ. ನೀವು ಬೇಕಿದ್ದರೆ ಲಾಸ್ಟಲ್ಲಿ ಅಕ್ಕಿ ಎಲ್ಲ ಹಾಕಿ ಟೇಸ್ಟ್ ಚೆಕ್ ಮಾಡಿ ಪ್ರೆಷರ್ ಕುಕ್ ಕೂಡ ಮಾಡ್ಕೋಬೋದು. ನಾನಿಲ್ಲಿ ಪಾತ್ರೆಯಲ್ಲೇ ಮಾಡ್ತಾಯಿದ್ದೀನಿ, ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ಮಾಡ್ತಾ ಇರೋದ್ರಿಂದ
ಪಾತ್ರೆನಲ್ಲೇ ನಾನು ಇದನ್ನು ಕೊನೆವರೆಗೂ ಮಾಡ್ಕೋತಾ ಇದ್ದೀನಿ. ಪಾತ್ರೆನಲ್ಲಿ ಮಾಡೋದಾದರೆ ಸ್ವಲ್ಪ ತಳ ಹತ್ತುತ್ತೆ, ಅವಾಗವಾಗ ತಿರುಗಿಸ್ಕೊತಾ ಇರಬೇಕು. ಇವಾಗ ಮೊಟ್ಟೆ ಕೂಡ ಸೇರಿಸ್ಕೊಂಡಿದ್ದೀನಿ. ಇದು ಫಸ್ಟೇ ಹಾಕಿದ್ರೆ ಒಡೆಯುತ್ತೆ, ಅದಕ್ಕೆ ನಾನು ಲಾಸ್ಟಲ್ಲಿ ಇನ್ನೇನು ರೈಸ್ ಕುಕ್ ಆಗಿದೆ ಅಂತ ಅನ್ನುವಾಗ ಇನ್ನು ಒಂದು 30% ಕುಕ್ ಆಗಬೇಕು, ಆ ಹಂತದಲ್ಲಿ ಸೇರಿಸ್ಕೊಂಡಿದ್ದೀನಿ. ನೋಡ್ಬೋದು ಇವಾಗ ಇನ್ನೇನು ರೈಸ್ ರೆಡಿ ಆಗ್ತಾಯಿದೆ. ಈ ಟೈಮ್ನಲ್ಲಿ ಚೆನ್ನಾಗಿ ಇದನ್ನು ಸರಿ ಮಿಕ್ಸ್ ಮಾಡಿಕೊಂಡು ಮೇಲಿಂದ ಸ್ವಲ್ಪ ತುಪ್ಪ ಹಾಕಿ ಇದನ್ನು ದಮ್ ಆಗೋದಕ್ಕೆ ಬಿಡಬೇಕು. ಸೊ ಅನ್ನ ಉದ್ರುದ್ರಾಗುತ್ತೆ, ಹಾಗೆ ತುಪ್ಪದ ಫ್ಲೇವರ್ ಕೂಡ ಬಿರಿಯಾನಿನಲ್ಲಿ ತುಂಬ ಚೆನ್ನಾಗಿ ಬರುತ್ತೆ, ಟೇಸ್ಟ್ ತುಂಬ ಚೆನ್ನಾಗಾಗುತ್ತೆ. ಈ ಹಂತದಲ್ಲಿ ನೀವು ಯಾವುದೇ ಬಿರಿಯಾನಿ ಮಾಡಿ, ಮಶ್ರೂಮ್ ಬಿರಿಯಾನಿ, ಎಗ್ ಬಿರಿಯಾನಿ, ಲಾಸ್ಟಲ್ಲಿ ಇನ್ನೇನು ಅನ್ನ ಅರಳುತ್ತೆ ಅನ್ನೋವಾಗ ಒಂದು 2-3 ಟೇಬಲ್ ಚಮಚದಷ್ಟು ತುಪ್ಪನ ಸೇರಿಸ್ಕೊಳ್ಳಿ. ನಾನಿಲ್ಲಿ ನಂದಿನಿ ತುಪ್ಪ ಬಳಸ್ತಾ ಇದ್ದೀನಿ. ಒಂದು 4 ಟೇಬಲ್ ಚಮಚದಷ್ಟು ತುಪ್ಪನ ಮೇಲಿಂದ ಹಾಕ್ಕೊಂಡಿದ್ದೀನಿ. ಹಾಕಿ ಒಂದು ಲಿಡ್ ಕ್ಲೋಸ್ ಮಾಡಿ ಒಂದು 5-10 ಮಿನಿಟ್ಸ್ ಸಿಮ್ಮಲ್ಲಿಟ್ಟು ನೀವು ಇದನ್ನು ಪ್ರೆಷರ್ ಕುಕ್ ಅನ್ನೋದಕ್ಕಿಂತ ಪ್ರೆಷರ್ ಆಚೆ ಬರದೇ ಇರೋ ಥರ ಫುಲ್ ಲಿಡ್ ಕವರ್ ಮಾಡಿ ಇದನ್ನು ಬೇಯಿಸ್ಕೊಂಡ್ರೆ ಅಥವಾ ದಮ್ ಆಗೋದಕ್ಕೆ ಬಿಟ್ಟರೆ ಬಿಸಿ ಬಿಸಿಯಾದ ಮೊಟ್ಟೆ ಕೋಳಿ ಚಿಕನ್ ಬಿರಿಯಾನಿ ರೆಡಿಯಾಗುತ್ತೆ. ರೈಸ್ ಅಂತೂ ಪರ್ಫೆಕ್ಟಾಗಿ ಉದ್ರುದ್ರಾಗಿ ಮಸಾಲೆ ಎಲ್ಲ ಚೆನ್ನಾಗಿ ಇಟ್ಕೊಂಡು ತುಂಬ ಚೆನ್ನಾಗಾಗಿತ್ತು. ಟೇಸ್ಟ್ ಕೂಡ ತುಂಬ ಚೆನ್ನಾಗಿತ್ತು. ಯೂಶ್ವಲ್ ಬಿರಿಯಾನಿಗಿಂತ ಟೇಸ್ಟು ರುಚಿಯಾಗಿತ್ತು. ಈವನ್ ಮೊಟ್ಟೆ ಕೋಳಿ ಸಾಂಬಾರು ಅಷ್ಟೇ ನಾರ್ಮಲ್ ಚಿಕನ್ ಸಾಂಬಾರ್ಗಿಂತ ತುಂಬ ರುಚಿಯಾಗುತ್ತೆ. ಅದೇ ಥರ ಬಿರಿಯಾನಿ ಕೂಡ ತುಂಬ ಚೆನ್ನಾಗಾಗಿತ್ತು. ಒಂದೇನಪ್ಪ ಅಂದರೆ ತುಂಬ ಹೊತ್ತು ಬೇಯಿಸ್ಕೋಬೇಕು, ಟೈಮ್ ಕಡಿಮೆ ಇದ್ದರೆ ಇದು ಮಾಡೋದಕ್ಕೆ ಕಷ್ಟ ಅನಿಸುತ್ತೆ ಅಷ್ಟೇ. ಅದು ಬಿಟ್ಟರೆ ಟೇಸ್ಟ್ ವೈಸ್ ಬೇಕು ಅಂದರೆ ನೀವು ಖಂಡಿತ ಟ್ರೈ ಮಾಡಿ, ತುಂಬಾ ರುಚಿಯಾಗುತ್ತೆ. ಸೊ ಹೋಪ್ ಇವತ್ತಿನ ರೆಸಿಪಿ ನಿಮಗೆ ಇಷ್ಟ ಆಗಿರ್ಬೋದು ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.